ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ಈ ವಿಡಿಯೋದಲ್ಲಿ ನಾನು ನಿಮಗೆ ನ್ಯೂಕ್ಲಿಯೋಫೈಲ್ಸ್ ಅಂದ್ರೇನು ಅಂತ ಹೇಳ್ಕೊಡೋನಿದ್ದೇನೆ. ಓಕೆ, ನ್ಯೂಕ್ಲಿಯೋಫೈಲ್ಸನ್ನು ಥಿಯರಿ ಕ್ಲಾಸ್ನಲ್ಲಿ ಸ್ಟಡಿ ಮಾಡಲಿಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ಟಡಿ ಮಾಡಲಿಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳಿದರೆ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಅಂತ ನೀವು ಕ್ಲಾಸ್ನಲ್ಲಿ ತಿಳಿದಿರ್ತೀರಿ. ಬಟ್ ಇಷ್ಟೇ ಗೊತ್ತಿದ್ರೆ ಸೊ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಯಾವುದೇ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ ರಿಲೇಟೆಡ್ ಟು ನ್ಯೂಕ್ಲಿಯೋಫೈಲ್ಸ್. ಈಗ ಡಿಟೇಲ್ ಆಗಿ ನ್ಯೂಕ್ಲಿಯೋಫೈಲ್ಸ್ ಅಂದ್ರೇನು, ಯಾವುದು ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಜಾಸ್ತಿ ತೋರಿಸುತ್ತೆ, ಯಾವುದು ಕಡಿಮೆ ತೋರಿಸುತ್ತೆ, ಯಾವ್ಯಾವ ಫ್ಯಾಕ್ಟರ್ ನ್ಯೂಕ್ಲಿಯೋಫಿಲಿಸಿಟಿ ಮೇಲೆ ಅಫೆಕ್ಟ್ ಮಾಡುತ್ತೆ, ಇದನ್ನು ನಾವೀಗ ಡೀಟೇಲ್ ಆಗಿ ಸ್ಟಡಿ ಮಾಡುವ. ಓಕೆ ನೋಡಿರಿ, ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳಿದರೆ ಇದನ್ನು ನಾವು NU- ಅಂತ ಕೂಡ ರೆಪ್ರೆಸೆಂಟ್ ಮಾಡ್ತೇವೆ. ಓಕೆ, ಕ್ವಶನ್ ಪೇಪರ್ನಲ್ಲೆಲ್ಲ ಎಲ್ಲೂ NU ಅಂತ ಬರ್ಕೊಂಡಿದ್ದಾರೆ. ಅದು ನ್ಯೂಕ್ಲಿಯೋಫೈಲ್ ಅಂತ ಮೀನಿಂಗ್. ನ್ಯೂಕ್ಲಿಯೋಫೈಲ್ಸ್ ಆರ್ ಎಲೆಕ್ಟ್ರಾನ್ ರಿಚ್. ಓಕೆ, ಎಲೆಕ್ಟ್ರಾನ್ ರಿಚ್ ಇರುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಇರ್ತಾರೆ ಯೂಶ್ವಲಿ, ಅಥವಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅಥವಾ ನ್ಯೂಕ್ಲಿಯೋಫೈಲ್ಸ್ ಅಂತಂದರೆ ಡೈರೆಕ್ಟ್ ಪಾಸಿಟಿವ್ ಚಾರ್ಜನ್ನು ಅಥವಾ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜನ್ನು ಇಷ್ಟಪಡೋರು. ಓಕೆ, so they like positive charge, either direct positive charge or maybe partial positive charge. ಸೊ ಇನ್ನೊಂದು ಮೀನಿಂಗ್ನಲ್ಲಿ ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳಿದರೆ ಎಲೆಕ್ಟ್ರಾನ್ ಪೇರ್ ಡೋನರ್ಸ್. ಸೊ ಎಲೆಕ್ಟ್ರಾನ್ ಪೇರ್ ಡೊನೇಟ್ ಮಾಡೋರನ್ನು ಕೂಡ ನಾವು ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೇವೆ. ಸೊ ದೇ ಆರ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಲೀವಿಸ್ ಬೇಸಿಸ್ ಅಂತ ನೀವೇನು ಇಕ್ವಿಲಿಬ್ರಿಯಮ್ನಲ್ಲಿ ಸ್ಟಡಿ ಮಾಡ್ತೀರಿ. ಸೊ ನ್ಯೂಕ್ಲಿಯೋಫೈಲ್ಸ್ ಆರ್ ಲೀವಿಸ್ ಬೇಸಿಸ್, ದೇ ಆರ್ ಎಲೆಕ್ಟ್ರಾನ್ ಪೇರ್ ಡೋನರ್ಸ್. ನೆಕ್ಸ್ಟ್ ನಾವು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟಿಗೆ ಬಂದ್ವಿ. ಈಗ ನ್ಯೂಕ್ಲಿಯೋಫೈಲ್ಸ್ ಅಂದರೆ ನೋಡ್ರಿ, ದೇ ನಾಟ್ ಓನ್ಲಿ ಡೊನೇಟ್ ಎಲೆಕ್ಟ್ರಾನ್ ಪೇರ್ ಟು ಎನ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಸೆಂಟರ್ ಎಕ್ಸೆಪ್ಟ್ H+, ಬಟ್ ಆಲ್ಸೋ ಫಾರ್ಮ್ ಬಾಂಡ್ ವಿತ್ ದ್ಯಾಟ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಸೆಂಟರ್. ಏನದರ ಮೀನಿಂಗ್ ಅಂತ ನೋಡಿದರೆ, ಈಗ ಇಲ್ಲಿ OH- ಇದೆ. ಓಕೆ, ವಿಚ್ ಈಸ್ ನಥಿಂಗ್ ಬಟ್ ಎ ನ್ಯೂಕ್ಲಿಯೋಫೈಲ್. ಈ ನ್ಯೂಕ್ಲಿಯೋಫೈಲ್ ಆಗಿ ಆ್ಯಕ್ಟ್ ಮಾಡುತ್ತೆ, ಅಥವಾ ಒಂದು ನೆಗೆಟಿವ್ಲಿ ಚಾರ್ಜ್ ಸ್ಪೀಶೀಸ್ ಅಂತ ಇಟ್ಕೊಳ್ರಿ. ಈ OH- ಹೋಗ್ಬಿಟ್ಟು ಇಲ್ಲಿರುವಂಥ H+ ಜೊತೆಗೆ ಈಗ ರಿಯಾಕ್ಟ್ ಆದರೆ ಇದನ್ನು ನಾವು ನ್ಯೂಕ್ಲಿಯೋಫೈಲ್ ಅಂತ ಕರೀದೆ. ಇದನ್ನು ನಾವು ಅಂತ ಬೇಸ್ ಅಂತ ಕರಿತೇವೆ. ವಿ ಕಾಲ್ ದಿಸ್ ಒನ್ ಆ್ಯಸ್ ಬೇಸ್. ಓಕೆ, ಸೊ ಇಲ್ಲಿ ಎಕ್ಸೆಪ್ಟ್ H+ ಅಂತ ಇದೆ ನೋಡ್ರಿ. ಸೊ ಎಲೆಕ್ಟ್ರಾನ್ so they not only donate electron pair to an electron deficient center. ಎಲೆಕ್ಟ್ರಾನ್ ಡೆಫಿಷಿಯಂಟ್ ಸೆಂಟರ್ಗೆ ಎಲೆಕ್ಟ್ರಾನ್ ಪೇರ್ನ ಡೊನೇಟ್ ಮಾಡಿದರೆ ಯಾರಾದರೂ ಅವ್ರನ್ನ ನ್ಯೂಕ್ಲಿಯೋಫೈಲ್ ಅಂತ ಕರಿಬೇಕು. ಬಟ್ ಯಾವುದಾದ್ರೂ ನೆಗೆಟಿವ್ಲಿ ಚಾರ್ಜ್ ಸ್ಪೀಶೀಸ್ H+ಗೆ ಎಲೆಕ್ಟ್ರಾನ್ ಡೊನೇಟ್ ಮಾಡಿದರೆ, ನೆಗೆಟಿವ್ಲಿ ಚಾರ್ಜ್ ಸ್ಪೀಶೀಸ್ H+ಗೆ ಎಲೆಕ್ಟ್ರಾನ್ ಡೊನೇಟ್ ಮಾಡಿದರೆ ಅದನ್ನು ನ್ಯೂಕ್ಲಿಯೋಫೈಲ್ ಅಂತ ಕರಿಬಾರ್ದು, ಅದನ್ನು ಬೇಸ್ ಅಂತ ಕರಿಬೇಕು. ಹಾಗಾಗಿ ನೆಗೆಟಿವ್ಲಿ ಚಾರ್ಜಡ್ ಸ್ಪೀಶೀಸ್ ಯಾವುದಾದ್ರೂ ಒಂದು H+ ತೊಗೊಬಂದರೆ ಅದನ್ನು ನ್ಯೂಕ್ಲಿಯೋಫೈಲ್ ಅಂತ ಕರಿಬೇಡ್ರಿ. ಅದೇ ಕೆಳಗಡೆ ಒಂದು ಎಕ್ಸಾಂಪಲ್ ಬರೆದಿದ್ದೇನೆ ನೋಡಿರಿ ನಾನು. ಈ OH- ಹೋಗಿ ಈ CH3ಗೆ ಅಟ್ಯಾಕ್ ಮಾಡುತ್ತೆ. ಯಾಕೆ CH3ಗೆ ಅಟ್ಯಾಕ್ ಮಾಡುತ್ತೆ? ಇಲ್ಲಿ Cl ಎಲೆಕ್ಟ್ರೋ ನೆಗೆಟಿವ್, ಅದು ಎಲೆಕ್ಟ್ರಾನ್ನ ವಿಡ್ರಾ ಮಾಡ್ತಾ ಇರುತ್ತೆ. ಸೊ Cl ಮೇಲೆ ಮೈನಸ್ ಚಾರ್ಜ್, CH3 ಮೇಲೆ ಪ್ಲಸ್ ಚಾರ್ಜ್ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಈ OH- ಬಂದುಬಿಟ್ಟು ಈ CH3ಗೆ ಅಟ್ಯಾಕ್ ಮಾಡಿದರೆ, ಸೊ ಅದರ್ ದ್ಯಾನ್ H+, ಓಕೆ, ಅದರ್ ದ್ಯಾನ್ H+, ನಮ್ಮ OH- ಯಾರಿಗೆ ಹೋಗಿ ಯಾವುದೇ ಪಾಸಿಟಿವ್ ಚಾರ್ಜ್ ಸ್ಪೀಶೀಸಿಗೆ ಅಟ್ಯಾಕ್ ಮಾಡಿದ್ರು, ಸೊ ಆ ನೆಗೆಟಿವ್ ಚಾರ್ಜ್ಡ್ ಸ್ಪೀಶೀಸನ್ನು ನಾವು ಬೇಸ್ ಅಂತ ಕರೆಯೋದಿಲ್ಲ, ಅದನ್ನು ನಾವು ನ್ಯೂಕ್ಲಿಯೋಫೈಲ್ ಅಂತ ಕರಿತೇವೆ. ಓಕೆ, ನ್ಯೂಕ್ಲಿಯೋಫೈಲ್. ಸೊ ಕೆಲವೊಂದು ಸಲ ಕನ್ಫ್ಯೂಸ್ ಆಗುತ್ತೆ. OH- ನಾವು ಬೇಸ್ ಅಂತ ಕರಿತೇವೆ, OH- ನ್ಯೂಕ್ಲಿಯೋಫೈಲ್ ಅಂತ ಕರಿತೇವೆ, ಅಥವಾ ಸೇಮ್ ಸ್ಪೀಶೀಸನ್ನು ಬೇಸ್ ಅಂತಲೂ ಕರೀತಾರೆ, ನ್ಯೂಕ್ಲಿಯೋಫೈಲ್ ಅಂತಲೂ ಕರೀತಾರೆ. ಏನು ಅದರ ಡಿಫ್ರೆನ್ಸ್? H+ಗೆ ಹೋಗಿ ಆ್ಯಡ್ ಆದರೆ ಅಥವಾ H+ಅನ್ನು ತೊಗೊಬಂದರೆ ಬೇಸ್, H+ ತೊಗೊಬಾರ್ದೆ ಬೇರೆ ಯಾವುದಾದ್ರೂ ಪಾಸಿಟಿವ್ ಚಾರ್ಜಿಗೆ ಹೋಗಿ ಅಟ್ಯಾಕ್ ಮಾಡಿದರೆ ನ್ಯೂಕ್ಲಿಯೋಫೈಲ್. ನೆಕ್ಸ್ಟ್ ಈಗ ಸ್ಲೋಲಿ ನಾವು ನೆಕ್ಸ್ಟ್ ಲೆವೆಲ್ಲಿಗೆ ಹೋಗ್ತಾ ಇದ್ದೇವೆ. ನ್ಯೂಕ್ಲಿಯೋಫಿಲಿಸಿಟಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ನ್ಯೂಕ್ಲಿಯೋಫಿಲಿಸಿಟಿ ಕಾನ್ಸೆಪ್ಟ್ ಮೇಲೆ JEE ನೀಟ್ನಲ್ಲಿ ಫ್ರೀಕ್ವೆಂಟಾಗಿ ಕ್ವಶನ್ ಇರುತ್ತೆ. ಯಾವುದು ಒಳ್ಳೆ ನ್ಯೂಕ್ಲಿಯೋಫೈಲ್, ಸೊ ಯಾವುದರ ಅಂದರೆ ಅರೇಂಜ್ ದೀಸ್ ಫೋರ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ನ್ಯೂಕ್ಲಿಯೋಫಿಲಿಸಿಟಿ, ಹೀಗೆಲ್ಲ ಇರುತ್ತೆ. ಹಾಗಾಗಿ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ, ಇದನ್ನ ಈಗ ಸ್ಟಡಿ ಮಾಡುವ. ನೋಡಿರಿ, ನ್ಯೂಕ್ಲಿಯೋಫಿಲಿಸಿಟಿ ಡಿಪೆಂಡ್ಸ್ ಆನ್ ಎಲೆಕ್ಟ್ರಾನ್ ಡೆನ್ಸಿಟಿ.
ಓಕೆ, ಎಲೆಕ್ಟ್ರಾನ್ ಡೆನ್ಸಿಟಿ ಮೇಲೆ ನ್ಯೂಕ್ಲಿಯೋಫಿಲಿಸಿಟಿ ಡಿಪೆಂಡ್ ಇರುತ್ತೆ. ಇಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಈಸ್ ಮೋರ್, ನ್ಯೂಕ್ಲಿಯೋಫಿಲಿಸಿಟಿ ಈಸ್ ಆಲ್ಸೋ ಮೋರ್. ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದ್ದರೆ ನ್ಯೂಕ್ಲಿಯೋಫಿಲಿಸಿಟಿ ಕೂಡ ಜಾಸ್ತಿ ಇರುತ್ತೆ. ಈಗ ಔಟ್ ಆಫ್ OH ಮೈನಸ್ H2O, NH2 ಮೈನಸ್ NH3, ಸೊ SH ಮೈನಸ್ H2S, ಇವರ ಮಿಡ್ಲಲ್ಲಿ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಯಾರು ಜಾಸ್ತಿ ಉಂಟು ಕೇಳಿದ್ರೆ, ಸೊ ನೆಗೆಟಿವ್ಲಿ ಚಾರ್ಜ್ಡ್ ಸ್ಪೀಶೀಸಿಂದೇ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದೇರ್ ನ್ಯೂಟ್ರಲ್ ಒನ್ಸ್. ಓಕೆ, ನ್ಯೂಟ್ರಲ್ ಒನ್ನಿಗೆ ಕಂಪೇರ್ ಮಾಡಿದರೆ ನೆಗೆಟಿವ್ಲಿ ಚಾರ್ಜ್ಡ್ ಸ್ಪೀಶೀಸಿನ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಸೆಕೆಂಡ್ ಫ್ಯಾಕ್ಟರ್ ಅಂತ ಹೇಳಿದರೆ ಎಲೆಕ್ಟ್ರೋನೆಗೆಟಿವಿಟಿ. ನ್ಯೂಕ್ಲಿಯೋಫಿಲಿಸಿಟಿ ಹೇಳುವಂಥದ್ದು ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋದಂಗೆ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದೇ ಪೀರಿಯಡನ್ನು ತೊಗೊಂಡಿದ್ದೀನಿ ನಾನು. CH3 ಮೈನಸ್, NH2 ಮೈನಸ್, OH ಮೈನಸ್, F ಮೈನಸ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಇವೆಲ್ಲ ಒಂದೇ ಪೀರಿಯಡ್ನಲ್ಲೇ ಇರೋರು. ಓಕೆ, ಸೊ ಪೀರಿಯಾಡಿಕ್ ಟೇಬಲ್ನಲ್ಲಿ ಆನ್ ಮೂವಿಂಗ್ ಲೆಫ್ಟ್ ಟು ರೈಟ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋದಂಗೆ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಹೋಗಬೇಕು. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ನ್ಯೂಕ್ಲಿಯೋಫಿಲಿಸಿಟಿ ಏನಾಗಬೇಕು, ಕಡಿಮೆ ಆಗಬೇಕು. ಅಂದರೆ ಈಗ ಇವಿಷ್ಟು ಜನರಲ್ಲಿ ಯಾರು ನ್ಯೂಕ್ಲಿಯೋಫಿಲಿಕ್ ಆರ್ಡರ್ ಕರೆಕ್ಟ್ ಯಾವುದು ಕೇಳಿದರೆ, CH3 ಮೈನಸ್ ಒಳ್ಳೆ ನ್ಯೂಕ್ಲಿಯೋಫೈಲ್ ಕಂಪೇರ್ ಟು NH2 ಮೈನಸ್, ಕಂಪೇರ್ ಟು OH ಮೈನಸ್. ಅಗ್ದಿ ಕಡಿಮೆ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಯಾರಲ್ಲಿ ಉಂಟು ಕೇಳಿದ್ರೆ F ಮೈನಸ್. ಯಾಕೆ ಅಂತ ಕೇಳಿದರೆ, ಸೊ ಎಲೆಕ್ಟ್ರೋನೆಗೆಟಿವಿಟಿ ಯಾರಲ್ಲಿ ಜಾಸ್ತಿ ಇರುತ್ತೋ ಅವರ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಕಡಿಮೆ. ಸೊ ಅಂದರೆ ಇನ್ ಅದರ್ ವರ್ಡ್ಸ್ ನಾವು ಹೇಳಿದ್ರೆ, ಎಲೆಕ್ಟ್ರೋನೆಗೆಟಿವಿಟಿ ಇರೋರು ಎಲೆಕ್ಟ್ರಾನ್ನ ವಿಡ್ರಾ ಮಾಡಿ ಗೊತ್ತಿರುತ್ತೆ ಹೊರತು ಎಲೆಕ್ಟ್ರಾನ್ ಪೇರ್ ಡೊನೇಟ್ ಮಾಡಬೇಕಾದ್ರೆ ಅಷ್ಟು ಸ್ಪೀಡಾಗಿ ಎಲೆಕ್ಟ್ರಾನ್ ಪೇರನ್ನು ಡೊನೇಟ್ ಮಾಡೋದಿಲ್ಲ ಅವರು. ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಮೇಲೆ ಅಫೆಕ್ಟ್ ಮಾಡುವಂಥ ಮೂರನೇ ಪಾಯಿಂಟ್ ಅಂತ ಹೇಳಿದರೆ ಸೈಜ್. ಓಕೆ, ಇಫ್ ಸೈಜ್ ಇನ್ಕ್ರೀಸಸ್, ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಆಲ್ಸೋ ಇನ್ಕ್ರೀಸಸ್. ಅಂದರೆ ಮೀನಿಂಗ್ ಏನು, ಇನ್ ಎ ಗ್ರೂಪ್. ಓಕೆ, ಸೊ ಅದರ ಒಂದು ಗ್ರೂಪ್ನಲ್ಲಿ ನಾವು, ಸೊ ಇಫ್ ವಿ ಮೂವ್ ಫ್ರಾಮ್ ಟಾಪ್ ಟು ಬಾಟಮ್, ಓಕೆ, ಇಫ್ ವಿ ಮೂವ್ ಫ್ರಾಮ್ ಟಾಪ್ ಟು ಬಾಟಮ್ ನಾವು ಮೂವ್ ಆದರೆ ಆವಾಗ ಸೈಜ್ ಅಂತೂ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಆ್ಯಸ್ ಸೈಜ್ ಇನ್ಕ್ರೀಸಸ್, ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್. ಓಕೆ, ಸೈಜ್ ಇನ್ಕ್ರೀಸ್ ಆದಂಗೆ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಆನ್ ಮೂವಿಂಗ್ ಡೌನ್ ದ ಗ್ರೂಪ್ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್, ಇನ್ ಕೇಸ್ ಆಫ್ ಸೇಮ್ ಡೋನರ್ ಆಟಮ್, generally basicity and nucleophilicity is same. Okay, basic character B minus ಅಂದರೆ basic character, Nu minus ಅಂದರೆ nucleophilic character. ಸೇಮ್ ಡೋನರ್ ಆಟಮ್ ಇದ್ದರೆ ಅವರ ಬೇಸಿಕ್ ಕ್ಯಾರೆಕ್ಟರ್ ಮತ್ತು ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿರಿ, RO ಮೈನಸ್ ಅಂದರೆ CH3O ಮೈನಸ್ ಅಲ್ಕಾಕ್ಸೈಡ್ ಅಯಾನ್ ಅಂತ ಕರಿತೇವೆ. ಸೊ OH ಮೈನಸ್ ಹೈಡ್ರಾಕ್ಸೈಡ್ ಅಯಾನ್, PHO ಮೈನಸ್ ಅಂತಂದರೆ, ಸೊ ಈಗ ಫಿನಾಲಿಂದ ಒಂದು H ತೆಗೆದಾಗ ಜನ್ರೇಟ್ ಆಗುವಂಥದ್ದು ಇದು ಫಿನಾಕ್ಸೈಡ್ ಅಯಾನ್, ಇದು ಕಾರ್ಬಾಕ್ಸಿಲೇಟ್ ಅಯಾನ್. ಓಕೆ, ಇದು ಸಲ್ಫೋನೇಟ್ ಅಯಾನ್. ಸೊ ಈಗ ಇವರ ಬೇಸಿಕ್ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡಿದ್ರೆ, ಸೊ ಅಲ್ಕಾಕ್ಸೈಡ್ ಜಾಸ್ತಿ ಬೇಸಿಕ್ ಇರುತ್ತೆ ಕಂಪೇರ್ ಟು OH ಮೈನಸ್, ಕಂಪೇರ್ ಟು ಫಿನಾಕ್ಸೈಡ್ ಅಯಾನ್. ಕಾರ್ಬಾಕ್ಸಿಲೇಟ್ ಅಯಾನ್ ಏನುಂಟು ಅದು ಲೀಸ್ಟ್ ನ್ಯೂಕ್ಲಿಯೋಫಿಲಿಕ್ ಇರುತ್ತೆ. ಓಕೆ, ಸೊ ಇದನ್ನು ನಿಮಗೆ ಇದು ಗೊತ್ತಾಗಲಿಲ್ಲ ಆಗಿತ್ತು ಹೇಳಿದ್ರೆ, ಈ ನೆಗೆಟಿವ್ ಚಾರ್ಜ್ ಇರೋರಿಗೆ ಒಂದೊಂದು H+ ಕೊಡ್ತಾ ಬರ್ರಿ. ಸಪೋಸ್ ನಾನು ಇಲ್ಲೊಂದು H ಹಾಕಿಬಿಟ್ಟೆ ಸಲ್ಫೋನಿಕ್ ಆ್ಯಸಿಡ್ ಆಯಿತು, ಇಲ್ಲೊಂದು H ಹಾಕಿದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಯಿತು, ಇಲ್ಲೊಂದು H ಹಾಕಿದರೆ ಫಿನಾಲ್ ಆಗುತ್ತೆ, ಇಲ್ಲೊಂದು H ಹಾಕಿದರೆ ವಾಟರ್ ಆಗುತ್ತೆ. ಓಕೆ, ಸೊ RO ಮೈನಸ್ಸಿಗೆ ಒಂದು H ಹಾಕಿಬಿಟ್ರೆ ಆವಾಗ ನನಗೆ ಆಲ್ಕೋಹಾಲ್ ಸಿಗುತ್ತೆ. ಓಕೆ, ಸೊ ಆಲ್ಕೋಹಾಲ್ ಸಿಗುತ್ತೆ. ಈಗ ಎಸಿಡಿಕ್ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡ್ತಾ ಹೋದರೆ ರಿವರ್ಸ್ ಇರುತ್ತೆ, ಹೌದಾ? ಎಸಿಡಿಕ್ ಸಲ್ಫೋನಿಕ್ ಆ್ಯಸಿಡ್ ಮೋರ್ ಎಸಿಡಿಕ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನೆಕ್ಸ್ಟ್ ಎಸಿಡಿಕ್, ಫಿನಾಲ್ ಬಿಟ್ ಲೆಸ್ ಎಸಿಡಿಕ್, ವಾಟರ್ ಮತ್ತು ಲೆಸ್ ಎಸಿಡಿಕ್ ದ್ಯಾನ್ ಆಲ್ಕೋಹಾಲ್. ಸೊ ಎಸಿಡಿಕ್ ಕ್ಯಾರೆಕ್ಟರ್ ಯಾರಲ್ಲಿ ಕಡಿಮೆ ಇರ್ತದ, ಸೊ ಅವರಲ್ಲಿ ಬೇಸಿಕ್ ಕ್ಯಾರೆಕ್ಟರ್ ಅಥವಾ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಏನುಂಟು ಅದು ಜಾಸ್ತಿ ಇರುತ್ತೆ. ಹಾಗಾಗಿ ಆರ್ಡರನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಸೊ ನಿಮಗೆ ಎಕ್ಸಾಮ್ನಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಇರೋರು ಕೊಟ್ಟಿದ್ದಾರೆ, ಯಾವುದು ಜಾಸ್ತಿ ನ್ಯೂಕ್ಲಿಯೋಫಿಲಿಕ್ ಈ ಟೈಪ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಪುಟ್ ಒನ್ H+, ಆ H+ ಈಗ ಹಾಕಿಬಿಟ್ಟು ಅವರ ಎಸಿಡಿಕ್ ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡಿರಿ. ಸೊ ಜಾಸ್ತಿ ಎಸಿಡಿಕ್ ಇದೆ ಅಂತ ಹೇಳಾದರೆ ಅದು ವೀಕ್ ಬೇಸಿಕ್ ಇರುತ್ತೆ. ಸೊ ವೀಕ್ ಬೇಸಿಕ್ ಇರುತ್ತೆ ಅಂತಂದರೆ ಆಲ್ಮೋಸ್ಟ್ ಅದು ವೀಕ್ ನ್ಯೂಕ್ಲಿಯೋಫೈಲ್ ಆಗಿರೋಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಓಕೆ,
ಈಗ ಹೈಯರ್ ಎಕ್ಸಾಮ್ಸಿಗೆ ಬಂದರೆ ಲೈಕ್ ಜೆ ಮೇನ್ಸ್ ಅಥವಾ ಜೆ ಅಡ್ವಾನ್ಸ್ಡ್ ಕೆ ವಿ ಪಿ ಯು ಎ ಟೈಪ್ ಎಕ್ಸಾಮ್ಸಿಗೆ ಬಂದರೆ ಸೊ ಆವಾಗ ನಮಗೆ ಎಕ್ಸೆಪ್ಷನಲ್ ಕೇಸಸ್ ಗೊತ್ತಿರಬೇಕು. ನೋಡಿರಿ, CH3 CH2 O- ಈಥಾಕ್ಸೈಡ್ ಅಯಾನ್ ತೊಗೊಂಡಿದ್ದೇನೆ. ಇದು ಟರ್ಷರಿ ಬ್ಯೂಟಾಕ್ಸೈಡ್ ಅಯಾನ್. ಇಲ್ಲೂ O- ಡೋನರ್, ಇಲ್ಲೂ O- ಡೋನರ್. ಸೇಮ್ ಡೋನರ್ ಆಟಮ್ ಇದ್ದರೆ ಬೇಸಿಕ್ ಕ್ಯಾರೆಕ್ಟರ್ ಮತ್ತು ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಎರಡು ಸೇಮ್ ಇರುತ್ತೆ ಅಂತ ಹೇಳಿದೆವು ನಾವು. ಬಟ್ ಇಟ್ಸ್ ನಾಟ್, ಹಿಂಗೆ ಆಗೋದಿಲ್ಲ ಇನ್ ದಿಸ್ ಕೇಸ್. ಯಾಕೆಂತ ಕೇಳಿದರೆ, ಸೊ ಇಲ್ಲಿ ಸೆಕೆಂಡ್ ಒನ್ನಲ್ಲಿ ಬಲ್ಕಿ ಗ್ರೂಪ್ ಇದೆ. ಈ ಟೈಪ್ ಬಲ್ಕಿ ಗ್ರೂಪ್ ಇರೋದಕ್ಕೆ ಸೊ ನಾವು ಯಾವುದಾದ್ರೂ ನ್ಯೂಕ್ಲಿಯೋಫೈಲ್ ಟೈಪ್ ಆ್ಯಕ್ಟ್ ಮಾಡೋಂಥ ಟೆಂಡೆನ್ಸಿ ಕಡಿಮೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಒಂದು CH3 CL CH3OH ಹೀಗೇನೋ ಒಂದು ಕೊಟ್ಟಿದ್ದೇನೆ ಅಂತ ಇಟ್ಕೊಳ್ರಿ. ಈ ಬಲ್ಕಿ ಗ್ರೂಪ್ ಇರುವಂಥ ಮಾಲಿಕ್ಯೂಲ್ ತೊಗೊಂಡ್ರೆ, ಓಕೆ, CH3 ಅಂತ ಇದ್ದರೆ ಈ ಬಲ್ಕಿ ಗ್ರೂಪ್ ಹೋಗಿಬಿಟ್ಟು ಇದಕ್ಕೆ ಅಟ್ಯಾಕ್ ಮಾಡುವಂಥ ಟೆಂಡೆನ್ಸಿ ಭಾಳ ಕಡಿಮೆ ಇರುತ್ತೆ. ಅದೇ ಈ ಬಲ್ಕಿ ಗ್ರೂಪ್ ಇರುವಂಥ ಈ O- ಏನುಂಟು ನೋಡ್ರಿ, ಸೊ ಅದ್ರ ಹತ್ರ ಒಂದು H ತೊಗೊಂಡು ಬಾ ಅಂತ ಹೇಳಿದ್ರೆ ಅದು ಹೋಗಿಬಿಟ್ಟು ಇಲ್ಲಿ ತುದಿಗಿರುವಂಥ ಒಂದು Hನ್ನು ತೊಗೊಂಡು ಬರೋದು ಈಸಿ ಕಂಪೇರ್ ಟು ಆ ಮಾಲಿಕ್ಯೂಲಿಗೆ ಅಟ್ಯಾಕ್ ಮಾಡೋದು. ಹಾಗಾಗಿ ಸೊ ಈ ಸೆಕೆಂಡ್ ಒನ್ ಏನುಂಟು ಅದರ ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಅಂದರೆ ಇದು ಹೋಗಿ H+ ತೊಗೊಂಡು ಬರುವಂಥ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಬಟ್ ಇದು H+ ತೊಗೊಂಡು ಬರೋಕ್ಕಿಂತ ಜಾಸ್ತಿ ಬೇರೆಯವರಿಗೆ ಅಟ್ಯಾಕ್ ಮಾಡುತ್ತೆ. ಅಂದರೆ ಇದರ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ, ಇದರ ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. KB ವ್ಯಾಲ್ಯೂ ಮೇಲೆ ಹೇಳ್ತೇವೆ, KB ವ್ಯಾಲ್ಯೂ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾರು ಜಾಸ್ತಿ ಬೇಸಿಕ್ ಇದೆ ಅಂತ ಕೇಳಿದ್ರೆ ಸೆಕೆಂಡ್ ಒನ್ ಜಾಸ್ತಿ ಬೇಸಿಕ್ ಇದೆ, ಫಸ್ಟ್ ಒನ್ ಲೆಸ್ ಬೇಸಿಕ್ ಇದೆ. ಅದೇ ಫಸ್ಟ್ ಒನ್ ಜಾಸ್ತಿ ನ್ಯೂಕ್ಲಿಯೋಫಿಲಿಕ್ ಇರುತ್ತೆ, ಬಟ್ ಸೆಕೆಂಡ್ ಒನ್ ಜಾಸ್ತಿ ನ್ಯೂಕ್ಲಿಯೋಫಿಲಿಕ್, ಬೇರೆ ಮಾಲಿಕ್ಯೂಲ್ಗೆ ಹೋಗಿ ಅಟ್ಯಾಕ್ ಮಾಡುವಂಥ ಟೆಂಡೆನ್ಸಿ ಭಾಳ ಕಡಿಮೆ ಇರುತ್ತೆ. ಯಾಕೆ ಅಂತ ಯಾರಾದರೂ ರೀಸನ್ ಕೇಳಿದರೆ ಆವಾಗ ನೀವು ಹೇಳಬೇಕು, ಬಿಕಾಸ್ ಆಫ್ ಸ್ಟೆರಿಕ್ ಹಿಂಡ್ರನ್ಸ್ ಅಥವಾ ಸ್ಟೆರಿಕ್ ಕ್ರೌಡಿಂಗ್ ಅಂತ ಹೇಳಬೇಕು, ಬಿಕಾಸ್ ಆಫ್ ಬಲ್ಕಿನೆಸ್. ಓಕೆ, ಬಲ್ಕಿನೆಸ್ ಮೇನ್ ರೀಸನ್. ನೆಕ್ಸ್ಟ್ ಎಕ್ಸೆಪ್ಷನ್ ನಂಬರ್ 2. ಸೊ ಇಲ್ಲೊಂದು ಪಿರಿಡಿನ್ ತೊಗೊಂಡಿದ್ದೇನೆ, ಇದು ಪಿರಿಡಿನೇ, ಬಟ್ ಇಲ್ಲಿ ಎಲ್ಲ CH3 ಟೈಪ್ ಗ್ರೂಪ್ ಅಟ್ಯಾಚ್ ಹಾಕ್ಕೊಂಡಿದೆ. ಸೊ ಎರಡೂ ಕಡೆ ಕೇಸ್ನಲ್ಲಿ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, ಆದರೆ ಅದೇ ಸೇಮ್ ಕೇಸ್. ಸೊ ಇಲ್ಲೆಲ್ಲ ನೋಡ್ರಿ, ಇದು ಬಲ್ಕಿ ಗ್ರೂಪ್ ಕನೆಕ್ಟ್ ಹಾಕ್ಕೊಂಡಿರೋದಕ್ಕೆ ಇದು ಎಲೆಕ್ಟ್ರಾನನ್ನು ಬೇರೆ ಮಾಲಿಕ್ಯೂಲ್ಗೆ ಡೊನೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಇದರ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಕಡಿಮೆ ಇರುತ್ತೆ. ಆದರೆ ಅದೇ ಸೆಕೆಂಡ್ ಒನ್ ಹತ್ರ ನೀವು ಒಂದು H+ ತೊಗೋಬಾ ಅಂತ ಅಂದರೆ ಪಟ್ನೆ ಹೋಗಿ H+ ತೊಗೊಬರುತ್ತೆ, ಇದರ ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಓಕೆ, ಸೇಮ್ ರೀಸನ್. ಸೊ ಫಸ್ಟ್ ಒನ್ನಲ್ಲಿ ಕ್ರೌಡಿಂಗ್ ಇಲ್ಲ, ಹಾಗಾಗಿ ಇದು ನ್ಯೂಕ್ಲಿಯೋಫೈಲ್ ಟೈಪ್ ಆ್ಯಕ್ಟ್ ಮಾಡುತ್ತೆ. ಸೊ ಇಲ್ಲಿ ಸೆಕೆಂಡ್ ಒನ್ನಲ್ಲಿ ಕ್ರೌಡಿಂಗ್ ಇದೆ, ಹಾಗಾಗಿ ಇದರ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಕಡಿಮೆ ಇರುತ್ತೆ, ಬಟ್ ಬೇಸಿಕ್ ಕ್ಯಾರೆಕ್ಟರ್ ಇದರದ್ದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಓಕೆ, ಇಂಪಾರ್ಟೆಂಟ್ ನೋಟ್ ಅಂತ ಇಲ್ಲಿ ಬರ್ದಿದೆ ನೋಡ್ರಿ. ನ್ಯೂಕ್ಲಿಯೋಫಿಲಿಸಿಟಿ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ಸಾಲ್ವೆಂಟ್. ಓಕೆ, ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಡಿಪೆಂಡ್ ಇರುತ್ತೆ. ಇನ್ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್, ಓಕೆ, ಪೋಲಾರ್ ಪ್ರೋಟಿಕ್ ಅಂದರೆ ಯಾವುದು H+ ಕೊಡುತ್ತೋ ಆ ಟೈಪ್ ಸಾಲ್ವೆಂಟ್ಸ್ ನಾವು ಪೋಲಾರ್ ಪ್ರೋಟಿಕ್. ಪೊಲಾರಿಟಿನೂ ಇರಬೇಕು. ವಾಟರ್ ಇಸ್ ಎ ಪೋಲಾರ್ ಮಾಲಿಕ್ಯೂಲ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಓಕೆ, ವಿಚ್ ಈಸ್ ಎಲೆಕ್ಟ್ರೋನೆಗೆಟಿವ್. ಹಾಗಾಗಿ ಪೋಲಾರ್ ಇರಬೇಕು, ಜೊತೆಗೆ H+ ಕೊಡಬೇಕು. ಅಂಥವ್ರು ನಾವು ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಅಂತ ಕರಿತೇವೆ. ಸೊ ಆವಾಗ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ನಲ್ಲಿ ನಾವೀಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಫ್ಲೂರೈಡ್ ಆ್ಯಡ್ ಮಾಡಿದ್ದೇವೆ ಅಂತ ಇಟ್ಕೊಳ್ರಿ. ಸೋಡಿಯಂ ಫ್ಲೂರೈಡ್ Na+ ಮತ್ತು F- ಆಗಿ ಡಿಸೋಸಿಯೇಟ್ ಆಗ್ತಾ ಇರುತ್ತೆ. ಸೊ ಅವ್ರ ಮಿಡ್ಲಲ್ಲಿ ಏನಾಗುತ್ತೆ, ಈ Na+ ಈ ನಮ್ಮ ಆಕ್ಸಿಜನ್ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಓಕೆ, Na+ ಈ ಆಕ್ಸಿಜನ್ ಸರೌಂಡ್ ಮಾಡ್ತಾ ಹೋಗುತ್ತೆ, ವಾಟರ್ನ ಆಕ್ಸಿಜನ್ ಪಾರ್ಟ್. ಅದೇ F- ವಾಟರ್ನಲ್ಲಿರುವಂಥ ಈ H ಅಂದರೆ ಪಾಸಿಟಿವ್ ಪಾರ್ಟ್ ಏನುಂಟು ಅದು ಸರೌಂಡ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಹೇಳ್ತೇವೆ, ಸಾಲ್ವೇಷನ್ ಅಂತ ಕರಿತೇವೆ. ಅರ್ಥ ಆಗ್ತಾ ಇದೆಯಾ? ಸಾಲ್ವೇಷನ್ ಅಥವಾ ಹೈಡ್ರೇಷನ್ ಅಂತ ಕರಿತೇವೆ. ಈ ಸಾಲ್ವೇಷನ್ ಅಥವಾ ಹೈಡ್ರೇಷನ್ ಜಾಸ್ತಿ ಆಗೋದಕ್ಕೆ ಈ F- ಸುತ್ತಲೂ ಜಾಸ್ತಿ ವಾಟರ್ ಸರೌಂಡ್ ಆಗೋದಕ್ಕೆ ಈ F- ಮೂಮೆಂಟ್ ಭಾಳ ಸ್ಲೋ ಆಗಿಬಿಡುತ್ತೆ. ಓಕೆ, F- ಮೂಮೆಂಟ್ ಭಾಳ ಸ್ಲೋ ಇರೋದಕ್ಕೆ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಕಡಿಮೆ ಆಗಿಬಿಡುತ್ತೆ. ಓಕೆ, ಬೇರೆ ಮಾಲಿಕ್ಯೂಲ್ಗೆ ಈ F- ಎಲೆಕ್ಟ್ರಾನ್ ಡೊನೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಪ್ರೆಸೆನ್ಸ್ನಲ್ಲಿ ಈ F- ವೀಕ್ ನ್ಯೂಕ್ಲಿಯೋಫೈಲ್ ಟೈಪ್ ಆ್ಯಕ್ಟ್ ಮಾಡುತ್ತೆ. ಬಿಕಾಸ್ ಆಫ್ ಹೈಡ್ರೇಷನ್
or solvation ionic mobility decreases, hence nucleophilic character decreases. ಸೊ ಆಲ್ರೆಡಿ ಹೇಳಿದೆ ನಾನು ಇದೇ ಪಾಯಿಂಟನ್ನು ನನ್ನ ಹಿಂದಿನ ಸ್ಲೈಡ್ನಲ್ಲಿ. ಸೊ ಈಗ ನೋಡಿರಿ, ನಾನು ಸೋಡಿಯಂ ಅಯೋಡೈಡ್ ತೊಗೊಂಡಿದ್ದೆ. ಆ ಸೋಡಿಯಂ ಅಯೋಡೈಡನ್ನು ವಾಟರ್ನಲ್ಲಿ ಹಾಕಿದರೆ ಅಗೇನ್ Na+I- ಡಿಸೋಸಿಯೇಟ್ ಹಾಕ್ಕೊಂಡಿರುತ್ತೆ. ಸೊ Na+ಗೆ ಏನು ಅಂದರೆ ಆವಾಗಲೇ ಆದಂಗೆ ಸೊ ಓ ಆಕ್ಸಿಜನ್ ಹೋಗಿಬಿಟ್ಟು ಅಂದರೆ ನೆಗೆಟಿವ್ ಪಾರ್ಟ್ ಹೋಗಿಬಿಟ್ಟು ಆ Na+ಅನ್ನು ಸರೌಂಡ್ ಆಗ್ತಾ ಹೋಗುತ್ತೆ. ಸೊ ಅದೇ I- ಸುತ್ತಲೂ ವಾಟರ್ ಸೊ ನಮ್ಮ ಹಿಂದಿನ ಎಕ್ಸ್ಟೆಂಟ್ನಲ್ಲಿ ಸರೌಂಡ್ ಆಗೋದಿಲ್ಲ. ಬಿಕಾಸ್ I- ಹೇಳುವಂಥದ್ದು ಅಯೋಡೈಡ್ ಏನುಂಟು, ಇಟ್ ಈಸ್ ಆ್ಯಕ್ಚುಲಿ ಇಟ್ಸ್ ಎ ಬಲ್ಕಿ ಅಯಾನ್, ಬಲ್ಕಿನೆಸ್ ಇದೆ. ಹಾಗಾಗಿ ಬಲ್ಕಿನೆಸ್ ಜಾಸ್ತಿ ಆಗ್ತಾ ಹೋದ ಕೂಡಲೇ ವಾಟರ್ ಹೋಗಿ ಸರೌಂಡ್ ಆಗುವಂಥ ಟೆಂಡೆನ್ಸಿ ಕಡಿಮೆ ಆಗುತ್ತೆ. ಹಾಗಾಗಿ ಇದರ ಅಯಾನಿಕ್ ಮೊಬಿಲಿಟಿ ಜಾಸ್ತಿ, F- ಕಂಪೇರ್ ಮಾಡಿದ್ರೆ ಲೆಸ್ ಹೈಡ್ರೇಷನ್, ದೇರ್ ಫಾರ್ ಅಯಾನಿಕ್ ಮೊಬಿಲಿಟಿ ಜಾಸ್ತಿ ಇರೋದಕ್ಕೆ ಇದರ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಕೂಡ ಜಾಸ್ತಿ ಇರುತ್ತೆ. ಸೊ ಅಬ್ಸರ್ವ್ ಮಾಡಿರಿ, ಈಗ ಇಲ್ಲಿ I- ಏನುಂಟು, I- ಏನಿದೆ ಅದು ಜಾಸ್ತಿ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ತೋರಿಸುತ್ತೆ. ಸೊ Br- ನೆಕ್ಸ್ಟ್ ಬರುತ್ತೆ, Cl- ಮತ್ತು F- ಆಮೇಲೆ ಬರ್ತಾರೆ. ಸೊ ದ ಮೇನ್ ರೀಸನ್ ಈಸ್ ಅವರ ಮೊಬಿಲಿಟಿ. ಸೊ ಮೊಬಿಲಿಟಿ ಹೇಳುವಂಥದ್ದು ಹೈಡ್ರೇಷನ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇದು ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ನಲ್ಲಿ ಮಾತ್ರ. ಸೊ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ನಲ್ಲಿ I- ಅಯೋಡೈಡ್ ಏನುಂಟು, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಗುಡ್ ನ್ಯೂಕ್ಲಿಯೋಫೈಲ್. ನೆಕ್ಸ್ಟ್ ಇನ್ ಪೋಲಾರ್ ಅಪ್ರೋಟಿಕ್ ಸಾಲ್ವೆಂಟ್, ಓಕೆ, ಪೋಲಾರ್ ಇದೆ ನೋಡ್ರಿ. ಪೋಲಾರ್ ಅಪ್ರೋಟಿಕ್ ಸಾಲ್ವೆಂಟಿಗೆ DMSO ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಸೊ DMSO ಅಂತ ಒಂದು ಸಾಲ್ವೆಂಟ್ ಬರುತ್ತೆ, ಡೈಮಿಥೈಲ್ ಸಲ್ಫಾಕ್ಸೈಡ್ ಅಂತ ಅದರ ಹೆಸರು. ಸೊ ನಾನು ಇಲ್ಲಿ ಸ್ಟ್ರಕ್ಚರು ಕೂಡ ಬರೆದಿದ್ದೇನೆ ನೋಡ್ರಿ, CH3S+OCH3. ಸೊ DMSOದಲ್ಲಿ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಎ ಪೋಲಾರ್. ಓಕೆ, ಸಲ್ಫರ್ ಮೇಲೆ ಪಾಸಿಟಿವ್ ಚಾರ್ಜ್ ಅಕ್ವೈರ್ ಆಗಿದೆ, ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಅಕ್ವೈರ್ ಆಗಿದೆ. ಬಟ್ ಆಕ್ಸಿಜನ್ನಿಗೆ ಡೈರೆಕ್ಟಾಗಿ ಯಾವುದೇ ಹೈಡ್ರೋಜನ್ ಕನೆಕ್ಟ್ ಹಾಕ್ಕೊಂಡಿಲ್ಲ, ಹಾಗಾಗಿ H+ ರಿಲೀಸ್ ಆಗೋದಿಲ್ಲ. ಹಾಗಾಗಿ ಅಪ್ರೋಟಿಕ್ ಅಂತ ಕರಿತೇವೆ. ಅಪ್ರೋಟಿಕ್ ಅಂದರೆ ಮೀನಿಂಗ್ ಏನು, H+ ಕೊಡದೇ ಇರುವಂಥ ಸಾಲ್ವೆಂಟ್. ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದು, DMSO. ಈ DMSO ಸಾಲ್ವೆಂಟ್ ತೊಗೊಂಡಾಗ ಸೊ ಆವಾಗ ಏನಾಗುತ್ತೆ ಅಂತ ನೋಡಿದರೆ, ಸಾರಿ, ಈಗ ಇಲ್ಲಿ ವಾಟರ್ ಕನ್ಸಿಡರ್ ಆಗಿದೆ, ವಾಟರ್ ಬದಲು ಸೊ ಈಗ ಇಲ್ಲಿ DMSO ಸಾಲ್ವೆಂಟ್ ಹಾಕಿದ್ದಿದ್ರೆ ಆವಾಗ ಸೋಡಿಯಂ ಫ್ಲೋರೈಡನ್ನು DMSO ಸಾಲ್ವೆಂಟ್ನಲ್ಲಿ ಹಾಕಿದರೆ ಅಗೇನ್ ಸ್ಟಿಲ್ Na+ ಮತ್ತು F- ಆಗಿ ಡಿಸೋಸಿಯೇಟ್ ಹಾಕ್ಕೊಂಡಿರತ್ತೆ. ಆದರೆ ಆ DMSO ಸಾಲ್ವೆಂಟ್ ಏನುಂಟು, ಆ ನೆಗೆಟಿವ್ ಪಾರ್ಟ್ ಆಫ್ ಆಕ್ಸಿಜನ್ ಸೊ ಪಾಸಿಟಿವ್ ಪಾರ್ಟ್ ಆಫ್ ಸೋಡಿಯಮ್ಮಿಗೆ ಸರೌಂಡ್ ಆಗ್ತಾ ಹೋಗುತ್ತೆ. ಓಕೆ, ಆ DMSO ಹೇಳುವಂಥದ್ದು ಈ ಸೋಡಿಯಮ್ಮನ್ನು ಅದು ಕವರ್ ಮಾಡುತ್ತೆ ಹೊರತು ಸೊ ಅದೇ F- ಏನುಂಟು, ಸೊ F- ಯಾವುದೇ ರೀತಿ ಹೈಡ್ರೇಷನ್ ಅಥವಾ ಸಾಲ್ವೇಷನ್ ಆಗೋದಿಲ್ಲ. ಬಿಕಾಸ್ ಇಲ್ಲಿ ನೆಗೆಟಿವ್ ಪಾರ್ಟಿಗೆ ಸರೌಂಡ್ ಆಗಲಿಕ್ಕೆ ಈ ಸಲ್ಫರ್ ಏನುಂಟು ನೋಡ್ರಿ, ಸಲ್ಫರ್ ಸುತ್ತಲೂ ಬಲ್ಕಿ ಗ್ರೂಪ್ ಇರುತ್ತೆ. ಹಾಗಾಗಿ ಆ ಬಲ್ಕಿ ಗ್ರೂಪ್ F- ಸರೌಂಡ್ ಮಾಡಲಿಕ್ಕೆ ಅದನ್ನು ಕೊಡೋದಿಲ್ಲ. ಓಕೆ, ಹಾಗಾಗಿ F- ಫ್ರೀ ಆಗಿರುತ್ತೆ. F- ಫ್ರೀ ಆಗಿರೋದಕ್ಕೆ ಸೊ DMSO ಸಾಲ್ವೆಂಟ್ನಲ್ಲಿ F- ಜಾಸ್ತಿ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ತೋರಿಸುತ್ತೆ ಕಂಪೇರ್ ಟು Cl-, ಕಂಪೇರ್ ಟು Br-, ಕಂಪೇರ್ ಟು I-. ಓಕೆ, ಫರ್ದರ್ ಇದೆ ಕಾನ್ಸೆಪ್ಟ್ನೇ ನಾನಿಲ್ಲಿ ಕೊಟ್ಟಿದ್ದೇನೆ ನೋಡ್ರಿ. ಸೋಡಿಯಂ ಅಯೋಡೈಡಿಗೆ DMSO ಹಾಕಿದ್ದೇನೆ. ಸೋಡಿಯಂ ಅಯೋಡೈಡಿಗೆ DMSO ಹಾಕ್ತಾ ಹೋದಾಗ ಸೋಡಿಯಮನ್ನು ಆ ಆಕ್ಸಿಜನ್ DMSOದ ಆಕ್ಸಿಜನ್ ಬಂದು ಸರೌಂಡ್ ಆಗುತ್ತೆ ಹೊರತು ಈ F- ಹಾಗೆ ಅನ್ಸಾಲ್ವೇಟೆಡ್ ಅಥವಾ ಅನ್ಹೈಡ್ರೇಟೆಡ್ ಹಾಗೆ ಇರುತ್ತೆ. Therefore, in case of polar protic solvent, polar aprotic solventನಲ್ಲಿ ಸೊ H+ ಕೊಡದೇ ಇರುವಂಥ ಸಾಲ್ವೆಂಟ್ನಲ್ಲಿ ನಾವು ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ನೋಡಿದಾಗ F- ಜಾಸ್ತಿ ಇರುತ್ತೆ ಕಂಪೇರ್ ಟು Cl-, ಕಂಪೇರ್ ಟು Br-, ಕಂಪೇರ್ ಟು I-. ಓಕೆ, ಆದರೆ ಇಲ್ಲಿ ಒಂದು ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಅಬ್ಸರ್ವ್ ಮಾಡಿರಿ. ಇಫ್ ಸಾಲ್ವೆಂಟ್ ಈಸ್ ನಾಟ್ ಮೆನ್ಷನ್ಡ್, ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅದರಲ್ಲಿ ಸಾಲ್ವೆಂಟ್ ಮೆನ್ಷನ್ ಆಗಲಿಲ್ಲಾಗಿತ್ತು ಅಂದರೆ ಸೊ ದೆನ್ ವಿ ಹ್ಯಾವ್ ಟು ಥಿಂಕ್ ದ್ಯಾಟ್ ಸೊ ದ ಗಿವನ್ ಸಾಲ್ವೆಂಟ್ ಈಸ್ ವಾಟರ್ ಓನ್ಲಿ. ಸೊ DMSO ಅಂತ ಸ್ಪೆಷಲಾಗಿ ಮೆನ್ಷನ್ ಮಾಡಬೇಕೇ ಹೊರತು ಅದರ್ವೈಸ್ DMSO ಮೆನ್ಷನ್ ಮಾಡಲಿಲ್ಲಾಗಿತ್ತು ಅಂತಂದರೆ ಅದನ್ನು ನೀವು ವಾಟರ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಅಡ್ಡಿಲ್ಲ. ಸೊ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ನ ಓವರಾಲ್ ಸಮರಿ ನೋಡಿದರೆ ಈಗ OH- SH- ನಲ್ಲಿ ಯಾರೊಳ್ಳೆ ನ್ಯೂಕ್ಲಿಯೋಫೈಲ್ ಅಂತ ಕೇಳಿದರೆ ನೀವು SH- ಅಂತ ಹೇಳಬೇಕು. ಯಾಕೆ SH- ಜಾಸ್ತಿ ನ್ಯೂಕ್ಲಿಯೋಫೈಲ್ ಅಂತ ಕೇಳಿದ್ರೆ ಆಕ್ಸಿಜನ್ ಮತ್ತು ಸಲ್ಫರ್ನಲ್ಲಿ ಸೊ ಸಲ್ಫರಿನ ಸೈಜ್ ಜಾಸ್ತಿ,
ಸಲ್ಫರ್ನ ಸೈಜ್ ಜಾಸ್ತಿ ಆಗೋದಕ್ಕೆ ಸೊ ಮೋರ್ ನ್ಯೂಕ್ಲಿಯೋಫಿಲಿಕ್ ಇರುತ್ತೆ. ಸೊ ನಾವು ಆವಾಗಲೇ ಹೇಳಿದೆ ಡೌನ್ ದ ಗ್ರೂಪ್ ಆ್ಯಸ್ ಸೈಜ್ ಇನ್ಕ್ರೀಸಸ್ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಆಲ್ಸೋ ಇನ್ಕ್ರೀಸಸ್. ಅಥವಾ ಇದರ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಇನ್ ದಿಸ್ ಕೇಸ್ ನಾವು ಸೈಜ್ ಮೇಲೂ ಹೇಳ್ಬೋದು, ಓಕೆ, ಬಿಕಾಸ್ ಆಫ್ ಸೈಜ್ ಅಂತ ಹೇಳ್ಬೋದು, ಆರ್ ಬಿಕಾಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕೂಡ ಹೇಳ್ಬೋದು. ಆಕ್ಸಿಜನ್ ಕೇಸ್ನಲ್ಲಿ ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್, ದರ್ ಫೋರ್ ಲೆಸ್ ನ್ಯೂಕ್ಲಿಯೋಫಿಲಿಕ್. ಈಗ ಸೆಕೆಂಡ್ ಕೇಸ್ ಒಬ್ಸರ್ವ್ ಮಾಡ್ತಾ ಹೋಗ್ರಿ. OH- ಮತ್ತು NH2- NH2- ಮೋರ್ ನ್ಯೂಕ್ಲಿಯೋಫಿಲಿಕ್ ಇರುತ್ತೆ ಬಿಕಾಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ NH2- ನೈಟ್ರೋಜನ್ನ ಎಲೆಕ್ಟ್ರೋನೆಗೆಟಿವ್ ಕ್ಯಾರೆಕ್ಟರ್ ಕಡಿಮೆ, ದರ್ ಫೋರ್ ಅದು ಮೋರ್ ನ್ಯೂಕ್ಲಿಯೋಫಿಲಿಕ್ ಇರುತ್ತೆ. ಆಕ್ಸಿಜನಿಂದ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ, ದರ್ ಫೋರ್ ಅದು ಲೆಸ್ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ. ಈಗ PHO ಮತ್ತು CH3COO- ಯಾರು ಒಳ್ಳೆ ನ್ಯೂಕ್ಲಿಯೋಫೈಲ್ ಅಂತ ಕೇಳಿದರೆ, ಸೊ ನೀವು ಹೇಳಬೇಕು PHO- ಈಸ್ ಮೋರ್ ನ್ಯೂಕ್ಲಿಯೋಫಿಲಿಕ್. ಓಕೆ, ಯಾಕೆ ಅಂತ ಕೇಳಿದ್ರೆ ಇಲ್ಲಿ ರೆಸೋನೆನ್ಸಿನ ಎಕ್ಸ್ಟೆಂಟ್ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ CH3COO ರೆಸೋನೆನ್ಸಿನ ಎಕ್ಸ್ಟೆಂಟ್ ಜಾಸ್ತಿ ಇರುತ್ತೆ. ಅಥವಾ ನೀವು ಒಂದು H ಕೊಟ್ಬಿಟ್ಟು ಹಾಗೂ ಕನ್ಸಿಡರ್ ಮಾಡ್ಬೋದು PHOH, ಫಿನಾಲ್. ಇದನ್ನು ಅಸಿಟಿಕ್ ಆ್ಯಸಿಡ್ ಅಂತ ಕನ್ಸಿಡರ್ ಮಾಡ್ಬೋದು. ಅಸಿಟಿಕ್ ಆ್ಯಸಿಡ್ ಮೋರ್ ಎಸಿಡಿಕ್ ಇರುತ್ತೆ, ದರ್ ಫೋರ್ ಲೆಸ್ ಬೇಸಿಕ್ ಇರುತ್ತೆ. ಸೊ ಲೆಸ್ ಬೇಸಿಕ್, ಲೆಸ್ ನ್ಯೂಕ್ಲಿಯೋಫಿಲಿಕ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಲಾಸ್ಟ್ನಲ್ಲಿ ಈಗ CH3- CH3O- ಕನ್ಸಿಡರ್ ಮಾಡಿದ್ರೆ CH3- ಮೋರ್ ನ್ಯೂಕ್ಲಿಯೋಫಿಲಿಕ್ ಇರುತ್ತೆ ಬಿಕಾಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ. ಯಾಕೆ? ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್, ದರ್ ಫೋರ್ ಲೆಸ್ ನ್ಯೂಕ್ಲಿಯೋಫಿಲಿಕ್. ಸೊ ಲಾಸ್ಟ್ನಲ್ಲಿ OH- ಮತ್ತು SH- ಇನ್ DMSO ಅಂತ ಕೊಟ್ಟಿದ್ರೆ ಸೊ ಆರ್ಡರ್ ರಿವರ್ಸ್ ಇರುತ್ತೆ. OH- ಬಿಕಮ್ಸ್ ಮೋರ್ ನ್ಯೂಕ್ಲಿಯೋಫಿಲಿಕ್ ದ್ಯಾನ್ SH-. ನೋಡ್ರಿ, ಇದು ಫೈನಲ್ ಆರ್ಡರ್ ಆಫ್ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್. ಓವರಾಲ್ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಹೀಗಿರುತ್ತೆ. SH- ಅಂತ ಬರುತ್ತೆ. SH- ನಾವು ಸಲ್ಫೈಡ್ ಅಂತ ಕರಿತೇವೆ. ಓಕೆ, ಸಲ್ಫೈಡ್ ಅಯಾನ್ ಜಾಸ್ತಿ ನ್ಯೂಕ್ಲಿಯೋಫಿಲಿಕ್ ಇರುತ್ತೆ ಕಂಪೇರ್ ಟು ಸೈನೈಡ್ ಅಯಾನ್, ಕಂಪೇರ್ ಟು ಅಯೋಡೈಡ್ ಅಯಾನ್, ಕಂಪೇರ್ ಟು ಹೈಡ್ರಾಕ್ಸೈಡ್. ಓಕೆ, ಕಂಪೇರ್ ಟು ಅಜೈಡ್. ಓಕೆ, N3- ಅಂದರೆ ಅಜೈಡ್, Br- ಅಂದರೆ ಬ್ರೋಮೈಡ್ ಗೊತ್ತಾಗುತ್ತೆ. PHO- ಅಂದರೆ ಫಿನಾಕ್ಸೈಡ್ ಅಂತ ಕರಿತೇವೆ. ಸೊ ಇದು ಅಸಿಟೇಟ್. ಓಕೆ, ಅಸಿಟೇಟ್ ಅಯಾನ್. ಸೊ ಇದು ಫ್ಲೂರೈಡ್ ಅಯಾನ್. ಸೊ ಇದಕ್ಕಿಂತ ಆಲ್ಕೋಹಾಲ್ ಲೀಸ್ಟ್ ನ್ಯೂಕ್ಲಿಯೋಫಿಲಿಕ್ ಇರುತ್ತೆ. ಆಲ್ಕೋಹಾಲ್ಗಿಂತನೂ ವಾಟರ್ ಏನುಂಟು ಇಟ್ಸ್ ಸ್ಟಿಲ್ ಲೀಸ್ಟ್ ಇರುತ್ತೆ. ಇದು ಓವರಾಲ್ ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ನ ಆರ್ಡರ್. ಓಕೆ, ಬೈ ದಿಸ್ ನೋಟ್ ಐ ವಿಲ್ ಕನ್ಕ್ಲೂಡ್ ಮೈ ವಿಡಿಯೋ. ನ್ಯೂಕ್ಲಿಯೋಫಿಲಿಕ್ ಕ್ಯಾರೆಕ್ಟರ್ ಮೇಲೆ ಇಷ್ಟು ಸಾಕು. ಓಕೆ, ಸ್ವಲ್ಪ ಜಾಸ್ತಿ ಲೆಂದಿ ಆಯಿತು ವಿಡಿಯೋ, ಬಟ್ ಇಷ್ಟು ಕಾನ್ಸೆಪ್ಟ್ ಒಬ್ಬರಿಗೆ ಅವಶ್ಯಕತೆ ಇರುತ್ತೆ. ಸೊ ಕೆಲವರಿಗೆ ಇಷ್ಟೆಲ್ಲ ಕಾನ್ಸೆಪ್ಟ್ ನೋಡುವಂಥ ಪೇಷನ್ಸೇ ಇರೋದಿಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತಯಾರಾಗ್ತೀರಿ ಅಂದರೆ ಯು ನೀಡ್ ಟು ಡೆವಲಪ್ ದ್ಯಾಟ್ ಪೇಷನ್ಸ್. ಆ ಪೇಷನ್ಸ್ ನಿಮಗೆ ಬೇಕು. ಓಕೆ, ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಕಾನ್ಸೆಪ್ಟ್ ಜೊತೆಗೆ ನಿಮಗೆ ಸಿಗ್ತೇನೆ. ಓಕೆ, ಬಾಯ್.